ಡೌನ್ ಮಾಡು ಅಂತ ಹೇಳಿದ್ದ, ಅವ್ನು ಗ್ಲಾಸ್ ಹಾಕಿದ್ದ. ಗ್ಲಾಸ್ ಡೌನ್ ಮಾಡ್ಲಿಕ್ಕೆ ಹೇಳಿದೆ, ಡೌನ್ ಮಾಡ್ದ. ಡೌನ್ ಮಾಡಿದ ಮೇಲೆ ನೀನು ಕೊಲೆ ಮಾಡಿದ್ ನೀನೇ ಅಲ್ಲ ಅಂತ ಕೇಳಿದೆ. ಅದಕ್ಕೆ ಅವನು ಹೇಳಿದ್ದ, ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರಾಮ್ ಪೇಜ್. ನೀವೆಲ್ಲರೂ ಕೂಡ ನೋಡಿರ್ತೀರಿ ಅಂತ ಹೇಳಿದ್ರೆ, ಲಾವಣ್ಯನನ್ನು ಕೊಚ್ಚಿ ಕೊಲೆ ಮಾಡಿರುವಂತ ಯುವಕ ಚೇತನ್ ನಂತರ ಕೊಚ್ಚಿ ಕೊಲೆ ಮಾಡಿ ಎಲ್ಲಿ ಹೋಗಿದ್ದಾನೆ ಅನ್ನುವಂತ ವಿಚಾರದಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅವನು ಟೋಲ್ ಗೇಟ್ ಏನು ಪಾಸ್ ಆಗಿದ್ದಾನೆ ಅದರ ವಿಜುವಲ್ಸ್ ಕೂಡ ಸಿಕ್ಕಿರುವಂತದ್ದು. ನಂತರ ಆ ರಾತ್ರಿ ಪೂರ್ತಿ ಏನು ಮಾಡಿದ ಅನ್ನುವಂತ ವಿಚಾರದಲ್ಲೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಮರುದಿವಸ ಬೆಳಿಗ್ಗೆ 8:10 ಸಮಯಕ್ಕೆ ಇಲ್ಲಿ ಪಚ್ಚನಾಡಿಯಲ್ಲಿ ಬಂದು ಇಲ್ಲಿ ಕಾರನ್ನು ನಿಲ್ಲಿಸಿ ಅವನು ಕೂತಿರುವಂತದ್ದನ್ನು ಒಬ್ರು ನೋಡಿರ್ತಾರೆ ಅಂತ ಹೇಳಿದ್ರೆ, ಈ ಸೈಡ್ ನಿಮ್ಗೆ ನೋಡಿದ್ರೆ ಗೊತ್ತಾಗುವಂತದ್ದು ಏನು ಅಂತ ಹೇಳಿದ್ರೆ, ಇದು ಮಂಗಳ್ ಜ್ಯೋತಿಯಿಂದ ಬರುವಂತಹ ರೋಡ್. ಮಂಗಳ್ ಜ್ಯೋತಿಯಿಂದ ಅವನು ಬಂದಿದ್ದ. ಸೊ ಇದು ಮಂಗಳ್ ಜ್ಯೋತಿಯಿಂದ ಬರುವಂತಹ ರೋಡ್ BC ರೋಡ್ ಇಂದ ಇಲ್ಲಿಗೆ ಸರಿಸುಮಾರು 22ರಿಂದ 25 ಕಿಲೋಮೀಟರ್ ತನಕ ಇದೆ. ಸೊ BC ರೋಡ್ ಇಂದ 22 ಕಿಲೋಮೀಟರ್ ಚಲಿಸಿ ಬರೋಕೆ ಒಂದು ದಿನ ಖಂಡಿತವಾಗ್ಲೂ ಬೇಕಾಗಿರೋದಿಲ್ಲ. ಇವನು ಆ ರಾತ್ರಿ ಏನು ಮಾಡಿದ ಅನ್ನುವಂತ ಪ್ರಶ್ನೆ ಕೂಡ ಮೂಡುವಂಥದ್ದು. ಇದು ಪೊಲೀಸ್ ತನಿಖೆಯ ಮೂಲಕ ಬಯಲಾಗಬೇಕಾಗಿದೆ. ಆ ರಾತ್ರಿ ಏನ್ ಮಾಡಿದ ಅಂತೇಳಿ, ಎಲ್ಲಾದ್ರೂ ಗಾಡಿಯನ್ನು ನಿಲ್ಲಿಸಿ ಪೊದೆಯ ನಡುವಿನಲ್ಲೋ ಅಥವಾ ಎಲ್ಲಾದ್ರೂ ಅವನ ಆಲ್ಟೋ ಗಾಡಿಯನ್ನು ನಿಲ್ಲಿಸಿ ರಾತ್ರಿ ಪೂರ್ತಿ ಆ ಆಲ್ಟೋ ಗಾಡಿಯಲ್ಲಿ ಕಳೆದ್ನ ಅನ್ನುವಂತ ವಿಚಾರದಲ್ಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದಷ್ಟು ಜನ ಇಲ್ಲಿ ಕಾರ್ಮಿಕರು ಕೂಡ ಇರ್ತಾರೆ, ಕೆಲಸ ಮಾಡೋರು ಕೂಡ ಇರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಡಂಪಿಂಗ್ ಯಾರ್ಡ್ ಏನಿದೆ, ಕಸ ಕೊಂಡೋಗುವಂಥದ್ದು, ಕಸ ವಿಲೇವಾರಿ ಏನಿದೆ, ಅಲ್ಲಿ ಕೆಲಸ ಮಾಡೋರು ಇರ್ತಾರೆ. ಅವರು ಇಲ್ಲಿ ಆಸುಪಾಸಲ್ಲಿ ನಿಂತುಕೊಂಡಿರ್ತಾರೆ. ಅದರಲ್ಲಿ ಒಬ್ಬ ಯುವಕ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ವಿಡಿಯೋವನ್ನು ಕೂಡ ನೋಡಿರ್ತಾನೆ. ವಿಡಿಯೋವನ್ನು ನೋಡಿದ ತಕ್ಷಣ ಇವನಿಗೆ ಗೊತ್ತಾಗುತ್ತೆ ಇವನೇ ಈ ಚೇತನ್ ಅಂತೇಳಿ. ಕಾರಿನಿಂದ ಬರ್ತಾನೆ ಅಂತೆ, ಕಾರಿನಿಂದ 8:10 ಏನು ಇಲ್ಲಿ ಬರ್ತಾನೆ, ಈ ರೀತಿಯಾಗಿ ಕೂರಿರ್ತಾನೆ. ಸೊ ಅದು ಕೂಡ ಡ್ರೆಸ್ ಅನ್ನು ಚೇಂಜ್ ಮಾಡಿದ್ದ ಅವನು. ಆ ಟೈಮಲ್ಲಿ ಬ್ಲಾಕ್ ಅಂಡ್ ವೈಟ್ ಸ್ಟ್ರೈಪ್ಸ್ ನ ಡ್ರೆಸ್ ಅಲ್ಲಿ ಇದ್ದಿರುವಂತದ್ದು, ಅಲ್ಲಿ ಕೊಲೆ ಮಾಡುವಾಗ ಇದ್ದಂತಹ ಡ್ರೆಸ್ಸೇ ಇವನದ್ದು ಬೇರೆ. ಆ ಯುವಕ ಏನ್ ಮಾಡ್ತಾನೆ, ನೀನೇ ಅಲ್ವಾ ಕೊಂದದ್ದು ಅಂತ ಹೇಳಿ ಕೇಳಿದ ತಕ್ಷಣ ಅವನು ಹಿಡಿಯೋಕೆ ಪ್ರಯತ್ನ ಪಟ್ಟಾಗ ಇವನು ಚೇತನ್ ಅಂತ ಹೇಳಿದ್ರೆ ಇಲ್ಲಿಂದ ಎಸ್ಕೇಪ್ ಆಗೋಕೆ ಪ್ರಯತ್ನ ಪಡ್ತಾನೆ. ಅಂದ್ರೆ ಮತ್ತೆ ಕಾರಿಗೆ ಬಂದು ಅದನ್ನು ಸ್ಟಾರ್ಟ್ ಮಾಡೋಕೆ ಪ್ರಯತ್ನ ಪಡ್ತಾನೆ. ಆ ಸಮಯದಲ್ಲಿ ಈ ಯುವಕ ಅದರ ಕೀಯನ್ನು ತೆಗೆದು ಪರಾರಿ ಆಗದಾಗೆ ನೋಡಿಕೊಳ್ತಾನೆ. ನಂತರದಲ್ಲಿ ಇವನು ಮಾಡಿದ್ದೇನು ಗೊತ್ತಾ, ಆ ಯುವಕ ಹೇಳಿರುವಂತಹ ಮಾಹಿತಿಯ ಪ್ರಕಾರ 2 ಚೂರಿ ಸಪರೇಟ್ ಆಗಿ ಮತ್ತೆ ಇತ್ತಂತೆ. ಆ ಕಾರಲ್ಲಿ 2 ಚೂರಿ ಇತ್ತಂತೆ. ಮತ್ತೆ ಅದರಿಂದ ಅದನ್ನು ತೆಗೆಯೋಕೆ ಪ್ರಯತ್ನ ಪಟ್ಟಾಗ ಇವನು ಹಿಡ್ಕೊಂಡ. ಇಲ್ಲಿ ಅನೇಕ ಜನರು ಇದ್ರು ಸುತ್ತಮುತ್ತ, ಬಟ್ ಯಾರೂ ಕೂಡ ಸಹಾಯಕ್ಕೆ ಬರಲಿಲ್ಲ. ಈ ಒಬ್ಬ ಯುವಕ ಹಿಡ್ಕೊಂಡದ್ದು ಅಂತ ಹೇಳಿದ್ರೆ ಹ್ಯಾಟ್ಸ್ ಆಫ್ ಅಂತೇಳಿ ಹೇಳಲೇಬೇಕು. ನೀನೇ ಅಲ್ವಾ ಕೊಂದದ್ದು, ಸುಮ್ಮನಿರು ಅನ್ನುವಂಥ ವಿಚಾರದಲ್ಲಿ ಅವನ್ನ ಹಿಡ್ಕೊಂಡು ಕೂರಿಸಿದ ನಂತರ ಪೊಲೀಸರಿಗೂ ಕೂಡ ಫೋನ್ ಮಾಡಿದ. ಪೊಲೀಸರು ತಕ್ಷಣ ಬಂದರು, ಅವನನ್ನು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ನಂತರದಲ್ಲಿ ಇವನಿಗೆ ಥ್ಯಾಂಕ್ಸ್ ಅಂತಲೂ ಕೂಡ ಹೇಳಿದ್ರಂತೆ. ಈ ಯುವಕನ ಧೈರ್ಯವನ್ನು ನಾವು ಖಂಡಿತವಾಗ್ಲೂ ಮೆಚ್ಚಲೇಬೇಕು. ಅವನನ್ನು ಕೂಡ ನಾನು ಮಾತಾಡಿಸುವಂತ ಪ್ರಯತ್ನ ಪಡ್ತೀನಿ. ಸೊ ನಮ್ಮ ಜೊತೆಗೆ ಗಿರೀಶ್ ರವರು ಕೂಡ ಇದ್ದಾರೆ ಅಂತ ಹೇಳಿದ್ರೆ, ಅವನು ಇಲ್ಲಿ ಬಂದು ಏನು ನಿಂತ್ಕೊಂಡಿದ್ದ ಅಥವಾ ಅವನು ಕೂತಿದ್ದ, ಆ ಟೈಮಲ್ಲಿ ನೋಡಿದಂಥ ವ್ಯಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ, ಗಿರೀಶ್ ಅಂತೇಳಿ. ಸರ್, ಅವನು ಬಂದಾಗ ನೀವು ಎಲ್ಲಿದ್ರಿ, ಅವನನ್ನು ಕಂಡು ಹಿಡಿದ್ರ ನೀವು, ನಿಮ್ಗೆ ಹೇಗೆ ಗೊತ್ತಾಯ್ತು ಅವನೇ ಅಂತೇಳಿ? ನಾವು ವಿಡಿಯೋ ನೋಡಿ ಇಲ್ಲಿ ಕಾರ್ ತೊಗೊಂಬಂದಿದ್ದ, ನಾ ಕೂತಿರುವ ಕಾರ್ ತೊಗೊಂಬಂದ. ಆಗ ನಾನು ಅವನನ್ನು ನೋಡಿ ಕಾರ್ದು ಡೌನ್ ಮಾಡು ಅಂತ ಹೇಳಿದ್ದ, ಅವ್ನು ಗ್ಲಾಸ್ ಹಾಕಿದ್ದ. ಗ್ಲಾಸ್ ಡೌನ್ ಮಾಡ್ಲಿಕ್ಕೆ ಹೇಳಿದೆ, ಡೌನ್ ಮಾಡ್ದ. ಡೌನ್ ಮಾಡಿದ ಮೇಲೆ ನೀನು ಕೊಲೆ ಮಾಡಿದ್ ನೀನೇ ಅಲ್ಲ ಅಂತ ಕೇಳಿದೆ. ಅದಕ್ಕೆ ಅವನು ಹೇಳಿದ್ದ, ಇಜ್ಜಿ ಹೆಂಗೆ ಗೊತ್ತಿಜ್ಜ ಅಂತ ಹೇಳಿದ, ಸುಳ್ಳು ಬನ್ಪನ ಅಂತೇಳಿ. ಅದಕ್ಕೆ ಅವನು ಅಲ್ಲಿಂದ ಅವನನ್ನು ಕಾರಿಂದ ಇಳಿಸಿದೆ. ಕಾರಿಂದ ಇಳಿಸಿ ಮತ್ತೆ ಜನರನ್ನೆಲ್ಲ ಕರೆದೆ, ಮತ್ತೆ ಬರ್ಪೆ ಅಂತ ಹೇಳಿದ್ರು. ಮತ್ತೆ ಅದಾದ ಅವನಿಗೆ ಬಾತ್ರೂಮ್ ಬರ್ತಾ ಉಂಟು ಅಂತ ಹೇಳಿದ. ಬಾತ್ರೂಮ್ ಬರ್ತಾ ಉಂಟು ಅಂತ ಹೇಳಿದ. ಆದ್ಮೇಲೆ ಅವನಿಗೆ ಇಲ್ಲೇ ಕೂರಿಸಿದ್ದೆ ನಾನು, ಇಲ್ಲಿ ಕೂತ್ಕೊ ಅಂತ ಹೇಳಿ. ಅವನಿಗೆ ಜನರೆಲ್ಲ ಬರೋದು ನೋಡಿ ಅವನು ರಪ್ಪ ಕಾರ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದ. ರಪ್ಪ ಓಡೋಗಿ ಕಾರ್ ಕೀ ತೆಗ್ದು ಅವನು ನನಗೆ ದೂಡಿದ, ಕೀ ಕಸ್ಕೊಂಡೆ ಅಷ್ಟೇ. ಮತ್ತೆ ಪೊಲೀಸವರಿಗೆ ಕಾಲ್ ಮಾಡಿದ್ರು, ಬಂದ್ರು ಅಷ್ಟೇ. ಏನು ಸೀಟಲ್ಲಿ 2 ಚಾಕ್ ಏನಾದ್ರು ಇತ್ತು. ಬಗ್ಗಿದ ಅಂದ್ರೆ ಈಚೀಚೆ ಹುಡುಕ್ತಿದ್ದ, ಆದ್ರೆ ಚಾಕ್ ತೆಗಿಲಿಕ್ಕೆ ಹೋದಂತ ಗೊತ್ತಿಲ್ಲ. ಈಚೀಚೆ ನೋಡ್ದ, ಅದಕ್ಕೆ ಚಾಕ್ ಇತ್ತು, ಅದನ್ನು ದೂಡಿದೆ ಕಾಲಲ್ಲಿ ಅಷ್ಟೇ. ದೂಡಿದೆ. ಅದು ಅವನು ಸೀಟ್ ಅಡಿಗೆ, ಅವನು ಸೀಟ್ ಕೂತಿರ್ತಾನಲ್ಲ ಅದ್ರ ಸೀಟ್ ಅಡಿಗೆ ಎಷ್ಟಿತ್ತು? 2 ಇತ್ತು. 2 ಚಾಕ್ ಇತ್ತ? 2 ಚಾಕ್ ಇತ್ತು ಅಷ್ಟೇ, ಅದು ಮತ್ತೆ ಯಾವ್ದಿಲ್ಲ. ಯಾವ ಕಡೆಯಿಂದ ಬಂದಿದ್ದ ಅವನು? ವಾಮಂಜೂರ್ ಕಡೆಯಿಂದ? ಮಂಗಳ್ ಜ್ಯೋತಿಯಿಂದ ಬಂದ. ಈಚೆ ಬಂದ, ನಾ ಇಲ್ಲೇ ಕೂತಿದ್ದೆ. ಏನ್ ಮಾಡ್ತಾ ಇದ್ರಿ ನೀವು? ಸುಮ್ಮನೆ ಹೀಗೆ ಸುಮ್ಮನೆ ಮೊಬೈಲ್ ನೋಡ್ತಿದ್ದೆ.
ಆಗ ಅವನ ಮುಖ ನೋಡಿದಾಗ ಆಯ್ತಲ್ಲ, ಅದಕ್ಕೆ ಕೇಳಿದ ಅವನ. ಅಲ್ಲ ಬಂದು ನೀವು ಕೂತಿರುವಂತ ಸಮಯದಲ್ಲಿ ಅವನು ಬಂದು ನಿಲ್ಲಿಸಿದ ಗಾಡಿಯನ್ನು? ಅಲ್ಲ, ನಾ ಮುಂಚೆನೆ ಕೂತಿದ್ದೆ ಇಲ್ಲಿ. ಅಲ್ಲ ನೀವು ಅದೇ ಕೂತಿದ್ರಿ, ಬಂದು ಇಲ್ಲೇ ಬಂದು ನಿಲ್ಲಿಸಿದ್ದ ನಾವು? ಇಲ್ಲೇ ನಿಲ್ಸಿದ್ದು. ಇಲ್ಲೇ ನಿಲ್ಸಿದ್ದು. ಯಾಕೇನು ಅಂತೇಳಿ ಗೊತ್ತಿಲ್ಲ. ಯಾಕೇನಂತ ಗೊತ್ತಿಲ್ಲ. ಮತ್ತೆ ನಾ ಕೇಳಿದೆ ಅಷ್ಟೇ. ನೀವು ಅವನು ನೋಡಿದ್ರಿ? ನೋಡಿದ್ದೇನೆ. ಗುರ್ತು ಸಿಕ್ಕಿದ್ದು ಆಶ್ಚರ್ಯ. ಅಂದ್ರೆ ವಿಡಿಯೋ ನೋಡಿ ಗುರ್ತು ಸಿಕ್ಕಿದ್ದ? ವಿಡಿಯೋ ನೋಡಿ ಗುರ್ತು ಸಿಕ್ಕಿದ್ದು, ಹಾಗಾಗಿ ಹಿಡ್ದೆ ಅವನನ್ನು. ಗ್ಲಾಸ್ ಅಲ್ಲಿ ಕಾಣ್ತಿದ್ದ, ಅದಕ್ಕೆ ಹಿಡ್ದದ ಅಷ್ಟೇ. ಓಕೆ. ಅವನು ಅಂದ್ರೆ ನೀವು ಗ್ಲಾಸ್ ಡೌನ್ ಮಾಡು ಅಂತ ಹೇಳಿದಾಗ ಡೌನ್ ಮಾಡಿದ? ಏನು ಓಡಿ ಹೋಗೋಕೆ ಪ್ರಯತ್ನ ಪಡ್ಲಿಲ್ಲ. ಮತ್ತೆ ಅದಾದ್ಮೇಲೆ ಎಂತ ಕೇಳ್ತಿದ್ದೀರಾ ಅಂತೇಳಿ ತುಳುವಲ್ಲಿ ಕೇಳಿದ. ನೀನೆಲ್ಲ ಕೊಲೆ ಮಾಡಿದ ಅಂತೇಳಿ ಹೊಡೆದೆ ಹೇಳ್ಬಿಟ್ಟು ಅಷ್ಟೇ. ಮತ್ತೆ ಅದಾದ್ಮೇಲೆ ಅವನನ್ನೇ ಕಾಲರ್ ಹಿಡಿದು ಹೊರಗೆ ಹಾಕಿದ್ವಿ. ಆಗ ಸೀದೋಗಿ ಅಲ್ಲಿ ಜನರನ್ನು ಕರೆದೆ, ಯಾರು ಬಂದಿಲ್ಲ. ನೀವು ಒಬ್ಬರೇ ಇದ್ದದ್ದು? ನಾನು ಒಬ್ಬರೇ ಇದ್ದೆ. ನಾ ಎಲ್ಲ ಕರೆದೆ, ಯಾರು ಹತ್ರ ಬಂದಿಲ್ಲ, ಎಲ್ಲ ನಿಂತ್ಕೊಂಡು ನೋಡ್ತಿದ್ರು ಅಷ್ಟೇ. ಕೆಳಗೆ ನೀವೇ ಅವರನ್ನು ಕೂರಿಸಿದ್ದಿಲ್ಲಿ? ಇಲ್ಲಿ ಕೂರಿಸಿದ್ದೆ ಸರ್. ಆಗ ಅವನು ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ವಾ? ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ. ನನಗೆ ಬಾತ್ರೂಮ್ ಬರ್ತಾನೆ ಸೀದಾ ಹೋದ, ಅದಕ್ಕೆ ಅವನ ಹಿಂದೆನೆ ನಾವು ಹೋದೆ. ಮತ್ತೆ ಅಲ್ಲಿ ಹೋಗಿ ಅಲ್ಲಿಂದ ರಿಟರ್ನ್ ಬಂದಾದ್ಮೇಲೆ ಕಾರನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ನೋಡಿದೆ. ಇಲ್ಲಿ ಕೂತಿದ್ದ ರಪ್ಪ ಗಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಓಡಿದ. ನಾನು ಆಗ ಅಲ್ಲಿದ್ದೆ. ರಪ್ಪ ಬಂದ್ಬಿಟ್ಟು ಕೀ ತೆಗಿತಿದ್ದ. ಅವನ ಕೈಯಿಂದ ಕಿಸ್ಕೊಂಡು ಅವನನ್ನು ಅಲ್ಲೇ ಕೂರಿಸಿದ್ದೆ. ಗಾಡಿ ಲಾಕ್ ಮಾಡಿಬಿಟ್ಟು ಸರ್ ಹತ್ರ ಕೊಟ್ಟು ಕಾಲ್ ಮಾಡಿ ಪೊಲೀಸರು ಬಂದಿದ್ರು. ಅದು ವಿಡಿಯೋ ಮಾಡಿದ್ಯಾರು? ವಿಡಿಯೋ ಮಾಡಿದ್ದು ಯಾರಂತ ಗೊತ್ತಿಲ್ಲ ಸರ್. ನಾನಲ್ಲಿ ಅವನು ಹಿಡಿತಿದ್ದೇನೆ, ನನಗೆ ಹಿಂಗೆ ವಿಡಿಯೋ ಮಾಡಿ. ನಿಮ್ಗೆ ಅವನು ತಪ್ಪಿಸಿಕೊಂಡು ಹೋಗ್ತಾನೆ ಅಂತೇಳಿ ಏನೋ ಆಗ್ಲಿಲ್ವಾ? ಅಂದ್ರೆ ಆಯ್ತು, ಅದಕ್ಕೆ ಜನರೆಲ್ಲ ನಾನು ಕರೆದದ್ದು. ನಾನು ಅವ್ರು ಯಾರು ಬಂದಿಲ್ಲ. ಅವನನ್ನು ಹಿಡ್ಕೊಂಡೇ ಜನರನ್ನು ಕರೆದ್ರ ನೀವು? ಇಲ್ಲ, ಅವನನ್ನು ಹಿಡ್ದಿಲ್ಲಿ ಕೂಡಿಸಿದ್ದೆ. ತಪ್ಪದು ಬಲೆ ಅಂತ ಹೇಳ್ಬಿಟ್ಟು ಕರೆದಿ. ಯಾರು ಬಂದಿ? ಇಲ್ಲಿಂದ ಕಿರ್ಚಿಕೊಂಡು ಹೋದೆ, ಯಾರು ಬಂದಿಲ್ಲ. ಇಲ್ಲೆಲ್ಲ ಕಾರೆಲ್ಲ ನಿಂತಿತ್ತು, ಯಾರು ಬಂದಿಲ್ಲ ಹತ್ರ. ಎಲ್ಲ ದೂರದಿಂದನೇ ನೋಡ್ತಿದ್ರು. ಅಷ್ಟೊತ್ತಿಗೆ ಕೀ ನಿಮ್ಮ ಕೈಯಲ್ಲಿತ್ತು? ಕೀ ಇದ್ದಿಲ್ಲ, ಕೀ ಅಲ್ಲೇ ಇತ್ತು. ಮತ್ತೆ ಅವನು ಕಾರ್ ಸ್ಟಾರ್ಟ್ ಮಾಡುವಾಗ ನಾ ತೆಗ್ದದ್ದು. ಅಲ್ಲ ನೀವು ಈಗ ಅವನು ಇಲ್ಲಿ ಕೂರಿದ್ದಲ್ವಾ? ಮತ್ತೆ ಅವನು ಗಾಡಿ ಲಾಕ್ ಮಾಡಿಬಿಟ್ಟು ಇಲ್ಲಿ ಕೂರಿಸಿದ್ದೆ. ಮತ್ತೆ ಅವ್ರು ಬಂದ್ರು, ರಿಟರ್ನ್ ಬಂದ್ರು, ಪೊಲೀಸವರೆಲ್ಲ ಬಂದು ಹಿಡ್ಕೊಂಡು ಹೋದ್ರು. ಅವನನ್ನು ಏನಾದ್ರು ಮಾತಾಡಿದ್ರು ನಿಮ್ಮ ಹತ್ರ? ಬೇರೆ ಇಲ್ಲ, ಗುರಾಯಿಸ್ಕೊಂಡು ಹೋದ. ಮತ್ತೆ ಥ್ಯಾಂಕ್ಸ್ ಅಂತ ಹೇಳಿದ್ರು ಪೊಲೀಸವರೆಲ್ಲ ಅಷ್ಟೇ. ಮತ್ತೆ ಅಲ್ಲ ನೀವು ನಿಮ್ಮ ಹತ್ರ ಏನಾದ್ರು ಮಾತಾಡಿದ್ನ ಬೇರೆ ರೀತಿಯಲ್ಲಿ ಏನಾದ್ರು? ನಂಗೆ ಎಂತ ಮಾತಾಡ್ಲಿಲ್ಲ. ಬಿಡಿ ಅಂತ ಬಿಡು, ಇಂಕ ಅರ್ಜುನ್ ಪವರ್ ಉಂಟು ಅಂತ ಹೇಳ್ತಿದ್ದ ಅಷ್ಟೇ ಹೇಳ್ತಿದ್ದ. ಏನಾದ್ರು ಸೈಕೋ ಹುಚ್ಚಂತರ ಮಾಡ್ತಾ ಇದ್ನ? ಇಲ್ಲ, ಎದುರ್ತಿದ್ದ. ಅವಾಗ ಸಡನ್ನೇ ಅವನು ಒಂದೇನೋ ಕುಡ್ದ. ಪೊಲೀಸವ್ರ ಹತ್ರ ಬರುವಾಗ ಇಲ್ಲಿ ಕುಡ್ದ ಅವನು ಗಾಡಿಯಲ್ಲಿ. ಬಾಟ್ಲು ಯಾವ ರೀತಿ ಬಾಟ್ಲು? ಬಾಟ್ಲು ಅಂದ್ರೆ ಯಾವ ರೀತಿ ಅಂತ ಗೊತ್ತಿಲ್ಲ ಸರ್. ಒಂದು ಬಾಟ್ಲು ಕುಡ್ದ ನನ್ನ ಎದುರಿಗೇನೆ. ಸಂದು ಸರ್, ಒಂದು ಮೀಡಿಯಂ ಸೈಜ್ ಅಷ್ಟೇ ಕುಡ್ದ ಅಷ್ಟೇ. ಇಲ್ಲ, ಮತ್ತೆ ಸ್ವಲ್ಪ ಕುಡ್ದ. ಸ್ವಲ್ಪ ಕುಡಿಯೋಷ್ಟರಲ್ಲಿ ಮತ್ತೆ ಅವನನ್ನು ಇಲ್ಲಿ ಬಾಟ್ಲಲ್ಲಿ ಇಟ್ಟಾಕ ಒಳಗೇನೆ ಅವನ ರಪ್ಪನ ಹೊರಗೆ ಕರ್ಕೊಂಡ್ಬಂದು ಇಲ್ಲಿ ಕೂರಿಸಿದ್ದೆ. ಮತ್ತೆ ಬಂದಾದ್ಮೇಲೆ ಅವರೆಲ್ಲ ಬಂದ್ರು. ನಿಮ್ಗೆ ಹೆದರಿಕೆ ಆಗ್ಲಿಲ್ವಾ? ಅಂದ್ರೆ ಇವನು ನನ್ಗೇನಾದ್ರು ಮಾಡ್ತಾನೆ ಅಂತ ಹೇಳಿ? ಇಲ್ಲ, ಅವ್ನು ಚಾಕ್ ಹಿಡಿಯೋದು ಮುಂಚೆನೆ ಹಿಡ್ದಾಯ್ತು ಅವನು. ಹಿಡಿದಿದ್ರಿ? ಅವ್ನಿಗೆ ತೆಗಿಲಿಕ್ಕಂತ ಹೋದ ಕತ್ತಿನ. ಅಷ್ಟು ಬೇಗ ಕತ್ತಿ ಹಿಡ್ದು ಯಾವ್ದನ್ನ ಹಿಡಿಲಿಕ್ಕೆ ಹೋದಂತ ಗೊತ್ತಿಲ್ಲ, ಹಿಡ್ದೆ ಇಲ್ಲಿ ಕೂರಿಸಿದ್ವಿ. ಅಲ್ಲ ನಿಮ್ಗೆ ವಿಂಡೋ ಡೌನ್ ಮಾಡು ಅಂತೇಳಿ ಅವನು ನೋಡಿದ ತಕ್ಷಣ ವಿಂಡೋ ಡೌನ್ ಮಾಡಿ ಅಂತ ಹೇಳಿದ್ರಲ್ವಾ? ಸೊ ನನಗೆ ಯಾಕೆ ಬೇಕು ಹಾಗೆಲ್ಲ ಏನಿಲ್ಲ. ಫಸ್ಟ್ ಅವನು ಮುಖ ನೋಡಿ ಕೂಡ ನೋಡಿದಾಗೆ ಮಾಡಿದ. ಅದಾದ್ಮೇಲೆ ತೆಗಿ ಅಂತ ಹೇಳಿ ಜಾರಿಸಿ ಬರುತ್ತೆ. ಮತ್ತೆ ಸ್ವಲ್ಪ ತೆಗ್ದು ಕೇಳ್ದ, ಅದಕ್ಕೆ ಹಿಡಿದು ಹೊರಗೆ ಹಾಕಿದೆ. ಅಲ್ಲ ನಿಮ್ಗೆ ಅನಿಸ್ಲಿಲ್ವಾ ನನಗೆ ಯಾಕೆ ಬೇಕು ಅವನು ಮಾಡಿದ್ದಾನೆ, ಅಥವಾ ಅವನು ನಾನು ವಿಂಡೋ ತೆಗಿ ಮತ್ತೊಂದು ಅಂತೇಳಿ ಕೇಳಿದ್ರೆ ಅವನು ನನ್ಗೇನಾದ್ರು ಮಾಡ್ತಾನೆ ಅಂತೇಳಿ ಸುಮ್ಮನೆ? ಹಂಗೆಲ್ಲ ಅನಿಸ್ಲಿಲ್ಲ, ಏನು ಅನಿಸ್ಲಿಲ್ಲ, ಹೊಡಿಬೇಕಂತ ಅನಿಸ್ತು. ಹೌದಾ? ವಿಡಿಯೋ ಎಲ್ಲ ನೋಡಿ ಕೋಪ ಬಂದಿತ್ತು ನಿಮ್ಗೆ? ಅದು ಅವನು ಚೊಚ್ಚಿ? ಹೌದು, ಫೀಲ್ ಆಗಿತ್ತು ಅಷ್ಟೇ. ಸೊ ನಿಮಗೆ ಹ್ಯಾಟ್ಸ್ ಆಫ್ ಅಂತೇಳಿ ಹೇಳಲೇಬೇಕು. ಖಂಡಿತ ಒಂದು ದೊಡ್ಡ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ವೇಳೆ ನೀವು ಇಲ್ಲಿ ಇರ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಅಥವಾ ಅವನನ್ನು ಮಾತಾಡಿಸಿಲ್ಲ ಅಂತ ಹೇಳಿದ್ರೆ, ಅವನು ಓಡಿ ಹೋಗ್ತಾ ಇದ್ದ, ಸಿಗೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಯಾರು ಬಂದಿಲ್ಲ ಹತ್ರ, ಎಷ್ಟು ಬಬ್ಬೇಕಿದ್ರು ಯಾರು ಬಂದಿಲ್ಲ. ಏನು ಹೇಳಿದ್ರು ಅಂದ್ರೆ ನೋಡ್ತಾ ಇದ್ರು, ಏನು ಬಬ್ಬೇಕಿದ್ರು ಯಾರು ಮಾತಾಡ್ತಾನೆ ಇಲ್ಲ, ಹತ್ತಿರನೇ ಬಂದಿಲ್ಲ. ನೀವೊಬ್ಬರೇ ಇದು ಮಾಡಿ. ಓಕೆ. ನಿಮ್ಮಿಂದ ತಪ್ಪಿಸಿಕೊಳ್ಳುವಂಥದ್ದು ಅಥವಾ ನಿಮ್ಮನ್ನು ಅಲ್ಲ, ದೂಡಿದ ಅಷ್ಟೇ ನನ್ನನ್ನು ಅಷ್ಟೇ. ಓಕೆ. ಟೆನ್ಷನ್ ಅಲ್ಲಿ ಇದ್ದ. ಮತ್ತೆ ಇದು ಅವನ ರಪ್ಪಜ್ಜು ಏನು ಕುಡ್ದ ಅಷ್ಟೇ. ಓಕೆ. ನೀವೇನ್ ಮಾಡೋದು? ನಾನು ದನಿಯವ್ರ ಕೆಲಸ ಮಾಡ್ತಿದ್ದೇನೆ. ಬಾಬಣ್ಣಂದು ಕೋಲಿ ವೇಸ್ಟ್ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮ್ದು ಎಲ್ಲಿ ಊರು?
ನಮ್ದು ಇಲ್ಲೇ ಇದೆ, ಇಲ್ಲೇ ಊರು, ಇದೇ ಊರು. ಹೌದಾ? ಸೊ ಒಳ್ಳೆ ಕೆಲಸ ಮಾಡಿದ್ದಿ. ಆ್ಯಂಡ್ ಇದೇ ರೀತಿ ಮಾಡ್ತಾಯಿರು. ನಾನು ಯಾಕೆ ನಿನ್ನನ್ನು ಹೇಳಿದೆ ಅಂತ ಹೇಳಿದ್ರೆ, ಈಗ ಅವ್ರು ಮರ್ಡರ್ ಮಾಡಿರ್ತಾರೆ, ಮತ್ತೊಂದು ಮಾಡಿರ್ತಾರೆ, ತಪ್ಪಿಸ್ಕೊಂಡು ಹೋಗಿರ್ತಾರೆ, ನಮಗೇನಾದರೂ ಮಾಡ್ಬೋದು ಅಂತೇಳಿ ಚಿಂತೆಯಲ್ಲಿರ್ತಾರೆ ಕೆಲವರು, ಗೊತ್ತಾಯ್ತಾ? ಸೊ ಹಾಗಾಗಿ ಅವರನ್ನು ಹಿಡಿದು ಕೊಡುವಂಥದ್ದು ತೀರಾ ಕಡಿಮೆ. ನೀನು ಅದರಲ್ಲಿ ಧೈರ್ಯ ಮಾಡಿ ವಿಂಡೋ ಡೌನ್ ಮಾಡಿ ನೀನೇ ಅಲ್ವಾ ಕೊಂದದ್ದು ಅಂತೇಳಿ ಹೇಳಿ ಅವನನ್ನು ಕೆಳಗಿಳಿಸಿ ಪೊಲೀಸರಿಗೂ ಕೂಡ ಕಾಲ್ ಮಾಡಿದ್ದೆ ಅಂತೇಳಿ ಅದು ದೊಡ್ಡ ಕೆಲಸ ಮಾಡಿದ್ದೀನಿ ನೀನು. ಪೊಲೀಸರ ಕೆಲಸವನ್ನು ನಾನು ಕಾಲ್ ಮಾಡಿ ನನ್ನ ಹತ್ರ ನಂಬರ್ ಇದ್ದಿಲ್ಲ, ಹಾಗೆ ನಾನು ಅಲ್ಲಿ ಇದ್ದ ಜನರ ಹತ್ರ ಹೇಳಿದ್ದೆ. ಅವ್ರು ಯಾರಿಗೆ ಕಾಲ್ ಮಾಡಿದ್ರು ಅಂತ ಗೊತ್ತಿಲ್ಲ. ಮತ್ತೆ ಅವನಿಂದ ಮತ್ತೆ ಅವನೇ ನನ್ನ ಮೊಬೈಲ್ ಕೇಳಿಬಿಟ್ಟು ಇತ್ರ ಇಲ್ಲಿದ್ದಾರೆ ಕರಿಬೇಡಿ ಹಂಗೆ ಅಂತ ಹೇಳಿದ. ಅದಾದ್ಮೇಲೆ ಇವರೆಲ್ಲ ಪೊಲೀಸವರು ಕರೆದು ಬಿಟ್ಟು ವಾಮಂಜೂರು ಪೊಲೀಸಿಂದ ಅವರ ಪೊಲೀಸವರನ್ನೆಲ್ಲ ಕಳಿಸಿ ಇಲ್ಲಿ ಬಂದು ಕರ್ಕೊಂಡು ಹೋದ್ರು. 5 ನಿಮಿಷದಲ್ಲಿ ಬರ್ತಾನೆ ಅಂತ ಹೇಳಿದ್ರು, ಬಂದರು ಕರ್ಕೊಂಡು ಹೋದ್ರು. ಅಷ್ಟೇ ಆಗಿ. ಹೆದರಿಕೆ ಏನಿಗೆ? ಇಲ್ಲ ಹೆದರಿಕೆ ಏನು ಹೆದರಿಕೆ ಇಲ್ಲ. ಏನಾದರೂ ಆಗ್ತಾರೆ ಮತ್ತೊಂದು ಹೆದರ್ಬೇಡದ್ರಲ್ಲಿ ಏನಿಲ್ಲ, ಅಂಥದ್ದೇನಿಲ್ಲ. ಮತ್ತೆ ಅವರ ಜನರು ಮತ್ತೆ ಒಬ್ಬನಿಗೆ ಸಪೋರ್ಟ್ ಯಾರು? ಅದೇ ಅಷ್ಟೇ, ಮತ್ತೆ ಒಂದು ಹುಡುಗಿಯನ್ನು ಅವನು ಕೊಂದಿದ್ದಾನೆ, ಆ ರೀತಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಸಪೋರ್ಟ್ ಯಾರು ಇಲ್ಲ, ಗೊತ್ತಾಯ್ತಾ? ಏನು ಹೆದರಲಿಕ್ಕೆ ಹೋಗ್ಬೇಡ. ಓಕೆ. ಸೊ ಇದಿಷ್ಟು ಅಂತ ಹೇಳಿದ್ರೆ ಗಿರೀಶ ಮಾಡಿರುವಂಥ ಒಂದು ದೊಡ್ಡ ಕೆಲಸ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವನು ಬಂದು ಇಲ್ಲಿ ನಿಲ್ತಾನೆ, ನಿಂತ ತಕ್ಷಣ ಈ ಗಿರೀಶ ಪಕ್ಕದಲ್ಲಿ ಕೂತ್ಕೊಂಡಿರ್ತಾನೆ. ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿದ ತಕ್ಷಣ ವಿಡಿಯೋ ನೋಡಿದ್ದು ನೆನಪಾಗುತ್ತೆ ಇವನಿಗೆ, ಇವನೇ ಕೊಂದಿದ್ದಾನೆ ಅಂತೇಳಿ ಕೂಡ ಮೈಂಡಿಗೆ ಫ್ಲ್ಯಾಶ್ ಆಗುತ್ತೆ. ನಂತರದಲ್ಲಿ ವಿಂಡೋವನ್ನು ಡೌನ್ ಮಾಡು ಅಂತೇಳಿ ಹೇಳ್ತಾನೆ, ನೀನೇ ಕೊಂದದ್ದಲ್ವಾ ಅಂತೇಳಿ ಹೇಳ್ತಾನೆ. ನಂತರದಲ್ಲಿ ಕೆಳಗಿಳಿಸಿದ ನಂತರ ಎಲ್ಲರೂ ಕೂಡ ಬೊಬ್ಬೆ ಆಗ್ತಾನೆ, ಬನ್ನಿ ಅಂತೇಳಿ, ಬನ್ನಿ ಇವನನ್ನು ಹಿಡೀರಿ ಅಂತೇಳಿ, ತಪ್ಪಿಸ್ಕೊಂಡು ಹೋಗ್ತಾನೆ ಅಂತೇಳಿ. ಸೊ ಚಾಕು ಇತ್ತು, ಆದರೂ ಕೂಡ ಹೆದರದೆ ಬೆದರದೆ ಜಗ್ಗದೆ ಬಗ್ಗದೆ ಹಿಡಿದು ಕೊಡಲೇಬೇಕು, ಇವನು ಹುಡುಗಿಯನ್ನು ಕೊಂದಿದ್ದಾನೆ ಅಂತೇಳಿ ಧೈರ್ಯ ತೋರಿದ್ದಾರೆ ಅಂತ ಹೇಳಿದ್ರೆ ಹ್ಯಾಟ್ಸ್ ಆಫ್ ಅಂತೇಳಿ ಹೇಳಲೇಬೇಕು. ಸೊ ಇದಿಷ್ಟು ಅಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ವೆನ್ಲಾಕ್ ಹಾಸ್ಪಿಟಲಲ್ಲಿ ಇದ್ದಾನೆ. ಒಂದು ಸ್ವಲ್ಪ ಏನೋ ತಿಂದಿದ್ದಾನೆ, ವಿಷ, ರ್ಯಾಟೋಲ್ ಅನ್ನುವಂಥ ವಿಚಾರದಲ್ಲಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅದೇ ರೀತಿ ಕಂಪ್ಲೀಟಾಗಿ ಕಾರಲ್ಲೇ ಸುತ್ತಾ ಇದ್ದಂತೆ, ನೈಟ್ ಕಂಪ್ಲೀಟಾಗಿ ಇವನು ಕಾರಲ್ಲೇ ಸುತ್ತಾ ಇದ್ದ, ಎಲ್ಲೂ ಕೂಡ ಹೋಗಿಲ್ಲ, ಎಲ್ಲೂ ಕೂಡ ನಿಲ್ಲಿಲ್ಲ. ಬಟ್ ಒಂದಷ್ಟು ಜನ ಮಾತಾಡುವಂಥ ಪ್ರಕಾರ ಅದ್ರ ಎದುರುಗಡೆ ಒಂದು ಗ್ರೌಂಡ್ ಥರ ಇದೆ, ಅಲ್ಲಿ 11:30 ಗಂಟೆಗೆ ನೋಡಿದ್ದಾರೆ ಅಂತೇಳಿ ಈ ಕಾರನ್ನು. ಸೊ ಯಾರೋ ಕುಡಿತಾ ಇದ್ದಾರೆ ಅಂತೇಳಿ ಸುಮ್ಮನೆ ಇದ್ರಂತೆ. ಮತ್ತೆ ಬೆಳಿಗ್ಗೆ ಆಗುವಾಗ ಗೊತ್ತಾಗಿರುವಂಥದ್ದು ಈ ರೀತಿಯಾಗಿ ಆಗಿದೆ ಇವನೇ ಅನ್ನುವಂಥ ವಿಚಾರದಲ್ಲಿ. ಅಂತ ಹೇಳಿದ್ರೆ ಅವನು ಕಂಪ್ಲೀಟಾಗಿ ಅಲ್ಲಿಂದ ಬಿಶು ರೋಡಿಂದ ಬಂದು ಅಲ್ಲಿ ಟೋಲ್ ಗೇಟ್ ಏನಿದೆ ಅದರಿಂದ ಬಂದು ಮಂಗಳೂರಿಗೆ ಬಂದು ಮತ್ತೆ ಇಲ್ಲಿ ಪಚ್ಚನಡ್ಕದಲ್ಲಿ ತಿರುಗಿ ಕಂಪ್ಲೀಟಾಗಿ ಮಂಗಳೂರನ್ನು ತಿರುಗಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗುವಂಥದ್ದು. ಬೇರೆ ನೀರು ಮಾರ್ಗನೋ ಅಥವಾ ಬೇರೆ ಪ್ರದೇಶಗಳಿಗೂ ಕೂಡ ಹೋಗಿದ್ದ ಅನ್ನುವಂಥ ಸಂಶಯ ಕೂಡ ಮೂಡುವಂಥದ್ದು. ಆ್ಯಂಡ್ ಹ್ಯಾಟ್ಸ್ ಆಫ್ ನಿಮಗೆ. ಇದೇ ರೀತಿ ಧೈರ್ಯ ಮಾಡಿ, ಯಾವುದು ತೊಂದರೆ ಆದರೆ ಖಂಡಿತವಾಗ್ಲೂ ನಮ್ಗೆ ಕಾಲ್ ಮಾಡಿ, ನಿಮ್ಮ ಜೊತೆಗೆ ನಾವಿದೆ. ಓಕೆ, ಥ್ಯಾಂಕ್ ಯು. ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ ಅವನು ರ್ಯಾಟೋಲನ್ನು ಕುಡಿದ ನಂತರ ಡ್ರೈವ್ ಮಾಡಿಕೊಂಡು ಬಂದಿದ್ದಾನೆ. ಡ್ರೈವ್ ಮಾಡಿಕೊಂಡು ಬಂದಂತ ಸಮಯದಲ್ಲಿ ಸ್ವಲ್ಪ ಏನೋ ನಿತ್ರಣ ಆಗಿದೆ. ಮೋಸ್ಟ್ಲಿ ಒಂದು ಮಾಹಿತಿಯ ಪ್ರಕಾರ ಅವನು ತಂದೆ ತಾಯಿಯವರಿಗೂ ಕೂಡ ಫೋನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ನೋಡಿ ನಿಮ್ಮ ಮಗಳನ್ನು ಕೊಂದೆ, ನಾನು ಕೂಡ ಸಾಯ್ತೀನಿ ಅಂತೇಳಿ. ಸೊ ಈ ಕಾರಣಕ್ಕಾಗಿ ಒಂದಷ್ಟು ಜನ ಇವನು ಏನು ನೀರಿಗೆ ಆರಿರ್ಬೋದು ಅಥವಾ ಸತ್ತಿರ್ಬೋದು ಅಂತೇಳಿ ಯೋಚನೆ ಕೂಡ ಮಾಡಿದ್ರು. ಬಟ್ ಇದಲ್ಲ, ಆ ಟೈಮಲ್ಲೇ ಏನು ರ್ಯಾಟೋಲ್ ಅಥವಾ ಪಾಯ್ಸನ್ ಅನ್ನು ತೆಗೆದುಕೊಂಡಿದ್ನ, ಅದು ನಮಗೆ ರಿಯಾಕ್ಷನ್ ಆಗುವಂಥದ್ದು ಒಂದಷ್ಟು ಗಂಟೆಗಳ ನಂತರ. ನೆಕ್ಸ್ಟ್ ಡೇ ಅದು ರಿಯಾಕ್ಷನ್ ಆಗೋಕೆ ಇವನಿಗೆ ಶುರುವಾಯಿತು. ಈ ಕಾರಣದಿಂದಾಗಿ ಇವನು ಅಂದರೆ ನಿತ್ರಣ ಆಗಿರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದು ಅವರು ನೋಡಿದಂಥ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಹೇಳಿರುವಂಥದ್ದು ಏನಂತ ಹೇಳಿದ್ರೆ, ಇಲ್ಲಿ ಬಂದು ಕೂತಂಥ ಸಮಯದಲ್ಲಿ ಅವನು ಸ್ವಲ್ಪ ಡಲ್ ಆಗಿದ್ದ ಅಂತೇಳಿ. ಇಲ್ಲಿ ಬಂದು ಅವನಿಗೆ ತಡೆಯೋಕೆ ಆಗದೆ, ಆ ರಟೋಲನ್ನು ತಿಂದು ವಿಷವನ್ನು ಸೇವಿಸಿದ ನಂತರ ಅವನಿಗೆ ತಡೆಯೋಕೆ ಆಗದೆ ಇಲ್ಲಿ ಸ್ವಲ್ಪ ಹೊತ್ತು ಕೂತು ಹೋಗೋಣ ಅಂತೇಳಿ ಚಿಂತೆಯಲ್ಲೂ ಕೂಡ ಇರ್ಬೋದು. ಒಬ್ಬರ ಪ್ರೀತಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಬಿಡಬೇಕು. ಅವರು ಏನು ಖುಷಿಯಾಗಿರ್ತಾರೆ ಅದನ್ನು ನಾವು ಪ್ರೀತಿಸಬೇಕು. ಈ ರೀತಿಯಾಗಿ ಕ್ರೂರವಾಗಿ ಹತ್ಯೆ ಮಾಡುವಂಥದ್ದು ಖಂಡಿತವಾಗ್ಲೂ ಸರಿಯಲ್ಲ. ಈಗ ವೆನ್ಲಾಕ್ ಹಾಸ್ಪಿಟಲಲ್ಲಿ ಕೂಡ ಇದ್ದಾನೆ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಬಂಟ್ವಾಳಕ್ಕೆ ಕರ್ಕೊಂಡು ಹೋಗಿದ್ರು, ಅನಂತರ ಸ್ವಲ್ಪ ಸೀರಿಯಸ್ ಆಯಿತು. ನಂತರದಲ್ಲಿ ವೆನ್ಲಾಕ್ ಹಾಸ್ಪಿಟಲಲ್ಲಿ ಇದ್ದಾನೆ ಅಂತೇಳಿ ಸದ್ಯದ ಮಟ್ಟಿಗೆ ಮಾತಾಡ್ತಾ ಇದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. 1-2 ದಿನಗಳ ನಂತರ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಆ ರ್ಯಾಟೋಲನ್ನು ಸೇವಿಸಿದ ನಂತರ ಅದು ಸ್ವಲ್ಪ ಸಮಯದ ನಂತರ ರಿಯಾಕ್ಷನ್ ಆಗೋಕೆ ಶುರು ಆಗುತ್ತೆ. ನಂತರದಲ್ಲಿ ನಾವು ನೋಡಿದಾಗೆ ಒಂದು ರಿಶ್ವಿ ಅಂತ ಹುಡುಗಿ, ಯುವಕ ಮದುವೆ ಆಗುವುದಿಲ್ಲ ಅಂತೇಳಿ ಹೇಳಿದ ಕಾರಣಕ್ಕಾಗಿ ರ್ಯಾಟೋಲನ್ನು ಸೇವಿಸಿದ್ಲು, ಇಳಿಪಾಶನವನ್ನು ಸೇವಿಸಿದ್ಲು. ಅವಳು ಕೂಡ 2 ದಿನಗಳ ನಂತರ ಮೃತಪಟ್ಟಿರುವಂಥದ್ದು. ಅದೇ ರೀತಿ ಕಾರ್ಕಳದಲ್ಲಿ ಸಂದೀಪ್ ಅನ್ನುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಅವನು ಕೂಡ ರ್ಯಾಟೋಲನ್ನು ಕೂಡ ಸೇವಿಸಿರುವಂಥದ್ದು. 1-2 ದಿನಗಳ ನಂತರ ಅವನು ಸತ್ತಿರುವಂಥದ್ದು. ಸೊ ಈ ಯುವಕನಿಗೂ ಕೂಡ ರಿಯಾಕ್ಷನ್ ಆಗೋಕೆ ಅದು ಶುರುವಾಗಿದೆ. ಇನ್ನು ಬದುಕ್ತಾನಾ ಇಲ್ವೋ ಅಂಥೇಳು ಕೂಡ ಗೊತ್ತಿಲ್ಲ. ಬದುಕೋದು
ಸ್ವಲ್ಪ ಬದುಕಿದ್ರೂ ಬಾಡಿ ಪಾರ್ಟ್ಸ್ ಅಲ್ಲಿ ಆಗಿರ್ಬೋದು ಖಂಡಿತವಾಗ್ಲೂ ಡ್ಯಾಮೇಜ್ ಆಗೇ ಆಗುತ್ತೆ. ಸೊ ಹಾಗಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಪ್ರೀತಿ ಸಿಗ್ಲಿಲ್ಲ ಮತ್ತೊಂದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಈ ರೀತಿಯ ಕೃತ್ಯಕ್ಕೆ ಹೋಗುವಂಥದ್ದು, ಸಾಯಿಸುವ ಮಟ್ಟಿಗೆ ಹೋಗುವಂಥದ್ದು ಖಂಡಿತವಾಗ್ಲೂ ತಪ್ಪು ಅಂತೇಳಿ. ಏನೋ ಒಂದು ಚಿಂತೆ ಮಾಡ್ತಾ ಇದ್ದ ಈ ರೀತಿಯಾಗಿ ಕೂತ್ಕೊಂಡು ಅಂತ ಹೇಳಿದ್ರೆ, ಇವನು ಯಾವ ರೀತಿಯಾಗಿ ಥಿಂಕ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ನನ್ನ ಪ್ರಕಾರ ನಾನು ಸಾಯಿಸಿ ಆಗಿದೆ, ಅವಳನ್ನು ಹತ್ಯೆ ಮಾಡಿ ಆಗಿದೆ, ನನಗೆ ಯಾರು ಏನು ಶೂಟ್ಔಟ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಏನೂ ಕೂಡ ತೊಂದರೆ ಇಲ್ಲ, ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಅವನು ಥಿಂಕ್ ಮಾಡಿ ಕೂರಿರಬಹುದು ಅಂತ ಹೇಳಿದ್ರೆ, ಈ ಯುವಕ ಬಚಾವ್ ಮಾಡೋಕೆ ಹೋದಂತ ಸಮಯದಲ್ಲಿ ಇವನಿಗೂ ಕೂಡ ಹಲ್ಲೆ ಮಾಡೋಕೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಯಾವ ರೀತಿಯ ಮನಸ್ಥಿತಿಗೆ ಮುಟ್ಟಿದ್ದಾನೆ ಅಂತ ಹೇಳಿ ಒಂದ್ಸಲ ಯೋಚನೆಯನ್ನು ಮಾಡಿ ನೋಡಿ. ಅವನನ್ನು ಯಾರಾದ್ರೂ ತಡೆಯೋಕೆ ಹೋಗ್ತಾ ಇದ್ರೂ ಅಲ್ಲೂ ಕೂಡ ಅವರನ್ನು ಹತ್ಯೆ ಮಾಡ್ತಾ ಇರೋಕೆ ಖಂಡಿತವಾಗ್ಲೂ ಹಿಂಜರಿತಾ ಇರಲಿಲ್ಲ. 2 ಚೂರಿ ಕಾರಲ್ಲಿ ಇತ್ತು ಅಂತ ಹೇಳಿದ್ರೆ ಒಂದ್ಸಲ ಯೋಚನೆಯನ್ನು ಮಾಡಿ ನೋಡಿ. 3 ಹತ್ಯಾರ್ಗಳನ್ನು ತಂದಿದ್ದ ಅಂತ ಹೇಳಿದ್ರೆ ಏನಾದ್ರೂ ಮಾಡಿ ಸಾಯಿಸ್ಲೇಬೇಕು, 1 2 3 ಸಾಯಿಸ್ಲೇಬೇಕು ಅಂತೇಳಿ. ಇವನ ಹಿನ್ನೆಲೆಯನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಪೊಲೀಸರು. ಯಾವ ರೀತಿಯಾಗಿ ಇದ್ದ ಹಿಂದೆ ಇವನಿಗೆ ಅದು ಚಾಕು ಅಥವಾ ಚೂರಿ ಅಥವಾ ಮಚ್ಚು ಲಾಂಗ್ ಸಿಗೋಕೆ ಹೇಗ್ ಸಾಧ್ಯ, ಇವನಿಗೆ ಆ ತಲವಾರ್ ಸಿಗೋಕೆ ಹೇಗ್ ಸಾಧ್ಯ, ಯಾರು ಕೊಟ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಥಿಂಕ್ ಮಾಡಬೇಕಾಗುತ್ತೆ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವನ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವನು ಹೇಳ್ತಾ ಇರುವಂಥದ್ದು ಯಾರ ಜೊತೆಗೂ, ಅದು ಈ ಹಿಂದ್ಗಡೆ ಈ ನೆಕ್ಕಿನ ಪಾಟಿಗೆ ಈ ತರ ಹೊಡೆದ್ರೆ, ಜೋರಾಗಿ ಹೊಡೆದ್ರೆ ಅವರಲ್ಲೇ ಸಾಯ್ತಾರೆ ಅನ್ನುವಂತಹ ವಿಚಾರದಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡುವಂತಹ ರೀತಿ ಕೂಡ ಇದೆ ಅವರ ಜೊತೆಗೆ ಇರುವಂತಹ ಹುಡುಗರಲ್ಲಿ ಇವನು. ಸೊ ಹಾಗಾಗಿ ಇವನ ಹಿನ್ನೆಲೆ ಏನು ಅನ್ನುವಂಥ ವಿಚಾರದಲ್ಲೂ ಕೂಡ ಗಮನಿಸಬೇಕು. ಅದಲ್ಲದೆ ಒಂದು ಪೋಸ್ಟ್ ಕೂಡ ವೈರಲ್ ಆಗಿತ್ತು, ಏನು ಅಂತ ಹೇಳಿದ್ರೆ ಅವನು ನಾಮ ಹಾಕಿರುವಂಥದ್ದು ಕೇಸರಿ ಇದು ಹಾಕಿರುವಂಥದ್ದು ಕೂಡ ವೈರಲ್ ಆಗಿತ್ತು, ಅದು ಎಡಿಟೆಡ್ ಅಂತ ಹೇಳಿ. ಅವರ ಮೇಲೂ ಕೂಡ ಈಗ ಪ್ರಕರಣ ದಾಖಲಾಗಿದೆ. ಈ ರೀತಿಯಾಗಿ ಮಾಡುವಂಥದ್ದು ಸರಿಯಲ್ಲ ಅಂತೇಳಿ. ಸೊ ಹಾಗಾಗಿ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಯಾರೋ ಮಾಡಿ ಹಾಕ್ತಾರೆ, ಅದನ್ನು ಪೋಸ್ಟ್ ಮಾಡಿದವರ ಮೇಲೆ ಖಂಡಿತವಾಗ್ಲೂ ಕೇಸ್ ಹಾಕುತ್ತೆ, ಬಟ್ ಅದನ್ನು ಯಾರು ಮಾಡಿದ್ದಾರೆ ನೋಡಿ ಆ ಕ್ರಿಮಿಗಳನ್ನು ಹಿಡಿಬೇಕು ಅಂತೇಳಿ. ಅವರು ನಿಜವಾಗ್ಲೂ ಕೋಮು ಗಲಭೆಯನ್ನು ಬಿತ್ತರಿಸುವಲ್ಲಿ, ಕ್ರಿಯೇಟ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಇವರ ಮನಸ್ಥಿತಿ ಯಾವ ರೀತಿ ಇರಬೇಡ, ಕ್ರಿಯೇಟ್ ಮಾಡಿದವರು ಅವರನ್ನು ಪತ್ತೆ ಹಚ್ಚಬೇಕು ಅಂತೇಳಿ. ಪುತ್ತೂರಿನಲ್ಲೂ ಕೂಡ ಹಾಗೇನೆ ಆ ವಿಡಿಯೋವನ್ನು ಎಡಿಟ್ ಮಾಡಿ ಹಾಕಿದವರು ಯಾರು, ಯಾವ ರೀತಿಯ ಈ ಹುಚ್ಚ ಇವನು ಅಂತ ಹೇಳಿದ್ರೆ, ಒಂದು ವೇಳೆ ಆ ಹುಡುಗಿ ಒಪ್ಪಿಲ್ಲ ಅಂತ ಹೇಳಿದ್ರೆ, ಅಥವಾ ಏನೋ ಅವನ ಮೇಲೆ ಮನಸ್ಸೇ ಇಲ್ಲಪ್ಪ ಮದುವೆ ಆಗೋಕೆ, ಅವನಿಗೆ ಮದುವೆ ಆಗಿನೂ ಕೂಡ ಯಾವ ರೀತಿಯಾಗಿ ಇವರು ಮುಂದೆ ಜೀವನದಲ್ಲಿ ಖುಷಿಯಾಗಿ ಇರೋಕೆ ಸಾಧ್ಯ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಸಾಧ್ಯನಾ? ಅನೇಕ ಪ್ರಕರಣಗಳು ಕೂಡ ನಾವು ನೋಡಿದ್ದೇವೆ. ಗಂಡನನ್ನು ವಿಷ ಹಾಕಿ ಸಾಯಿಸಿರುವಂಥದ್ದು, ಗಂಡನಿಗೆ ಟಾರ್ಚರ್ ಕೊಟ್ಟಿರುವಂಥದ್ದು, ಅದರಿಂದ ಗಂಡ ಸತ್ತಿರುವಂಥದ್ದು. ಸೊ ಹಾಗಾಗಿ ಈಗ ಲವ್ ಮಾಡುವಾಗ ಅಥವಾ ಪ್ರೀತಿ ಮಾಡುವಾಗ ಇದೆಲ್ಲನೂ ಕೂಡ ಬರುತ್ತೆ, ಸುಂದರವಾಗಿ ಕಾಣುತ್ತೆ ಪ್ರಪಂಚ. ನಂತರದಲ್ಲಿ ಮದುವೆ ಆದಾಗ ಗೊತ್ತಾಗುವಂಥದ್ದು ಏನಾಗುತ್ತೆ ಅಂತೇಳಿ. ಸೊ ಒಂದು ವೇಳೆ ಹುಡುಗಿಗೆ ಒಪ್ಪಿಗೆ ಇಲ್ಲ ಅಂತೇಳಿ ಫೋರ್ಸ್ಫುಲಿಯಾಗಿ ಮದುವೆ ಆದರೆ ನಂತರದ ದಿನಗಳಲ್ಲಿ ಇವರು ವೈವಾಹಿಕ ಜೀವನವನ್ನು ಯಾವ ರೀತಿಯಾಗಿ ನಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಅವರ ಪ್ರೀತಿಯನ್ನು ನಿಜವಾಗ್ಲೂ ಮಾಡಿದ್ರೆ ಆ ಪ್ರೀತಿಯನ್ನು ಗೌರವಿಸಬೇಕು, ಅವರಿಗೆ ಹಿಂಸೆ ಕೊಡಬಾರ್ದು ಅಂತೆ.